ಇವತ್ತು ಗುರುವಾರ ಗುರು ಪುಷ್ಯಾಮೃತ ಯೋಗ ಅಂತ ಇದೆ. ಸೊ ಗುರು ಪುಷ್ಯಾಮೃತ ಯೋಗ ತುಂಬ ಒಳ್ಳೆಯದು, ಶುಭ ಅಂತ ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ಇವತ್ತು ನಾನು ಸ್ಪೆಷಲ್ ಆಗಿ ದೇವರಿಗೆ ನೈವೇದ್ಯ ಅವಲಕ್ಕಿ, ಬೆಲ್ಲ ಮತ್ತು ಬಾಳೆಹಣ್ಣು ಹಾಕಿ ಒಂದು ಪ್ರಸಾದ ಮಾಡಿದ್ದೀನಿ. ತುಂಬ ಬೇಗ ಆಗುತ್ತೆ, ತುಂಬ ಶ್ರೇಷ್ಠವಾಗಿರೋ ಒಂದು ಪ್ರಸಾದ ದೇವರ ನೈವೇದ್ಯಕ್ಕೆ. ಈ ದೀಪಗಳ್ನೆಲ್ಲ ನಾನು ತುಳಸಿ ಒಂದು ಪೂಜೆಗೆ ಹಚ್ಚಿಡಬೇಕು ಅಂತ ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೀನಿ. ನಾನು ಹೇಳಿದ್ನಲ್ವ ಒಂದು ಲಾಸ್ಟ್ ವ್ಲಾಗಲ್ಲಿ ಕೂಡ ನಿಮಗೆ, ನಮ್ಮ ಮನೇಲಿ ತುಂಬ ದೀಪಗಳಿದೆ ಅಂತ. ನೋಡಿ, ಗುರು ಪುಷ್ಯಾಮೃತ ಯೋಗ ಇದೆ, ಗುರುವಾರ ಇದೆ, ರಾಯರ ವಾರ ಇದೆ ಅಂದ್ಬಿಟ್ಟು ನಾನು ಒಂದು ಪಂಚದೀಪ, ಏನು ಮಣ್ಣಿನ ದೀಪ ಇದೆ, ಅದನ್ನು ಕೂಡ ಹಚ್ಚಿ ಇವತ್ತು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದೀನಿ. ದೇವ್ರ ವಿಗ್ರಹಗಳ್ನೆಲ್ಲ ನಾನು ತುಂಬ ಕ್ಲೀನಾಗಿ ಪೀತಾಂಬರಿ ಎಲ್ಲ ಹಾಕಿ ವಾಶ್ ಮಾಡಿ ನಾನು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿದ್ದೀನಿ, ದೇವ್ರ ವಿಗ್ರಹ ಎಲ್ಲ ತೊಳೆದಿಟ್ಟಿದ್ದೀನಿ ಅಂತ ಕೂಡ ನಾನು ನಿಮ್ಮ ಜೊತೆ ಈ ಪೂಜೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಹಾವಿಷ್ಣು, ಮಹಾಲಕ್ಷ್ಮಿ ಮತ್ತು ಮಹಾವಿಷ್ಣುಗೆ ತುಳಸಿ ನಾನು ಪ್ರತಿ ಒಂದು ಪೂಜೆ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ. ಯಾರು ಹೊಸ ಒಂದು ವ್ಯೂವರ್ಸ್ ಇರ್ತೀರಾ ಅವ್ರು ಕೂಡ ಇದು ಒಂದು ಹೆಲ್ಪ್ ಆಗಲಿ ಅಂತ ನಾನು ಮತ್ತೆ ಮತ್ತೆ ಶೇರ್ ಮಾಡಿರ್ತೀನಿ. ನೋಡಿದವ್ರು ಯಾರು ಬೇಜಾರು ಮಾಡ್ಕೊಳ್ಬೇಡಿ ದಯವಿಟ್ಟು. ಇದು ಮಹಾಲಕ್ಷ್ಮಿ, ಕೊಲ್ಹಾಪುರ ಮಹಾಲಕ್ಷ್ಮಿ ಮತ್ತು ನವಿಲ್ಗರಿ ಇಡೋದು ಶುಭ ಅಂತ ಕೂಡ ಹೇಳ್ತಾರೆ. ಹಾಗೆಯೇ ಗಂಗೆ ಪೂಜೆ ತುಂಬ ಶುಭ ಅಂತ ಕೂಡ ಹೇಳ್ತಾರೆ. ಗಂಗೆನ ಕಳಶದಲ್ಲಿ ತುಂಬಿಟ್ಟಿದ್ದೀನಿ. ಇದು ಮತ್ತು ತೆಂಗಿನಕಾಯಿ ಕಳಶ ಮತ್ತು ಎಲ್ಲ ನಮ್ಮ ದೇವ್ರ ಫೋಟೋಗಳೆಲ್ಲ ಇರುತ್ತೆ. ಆಮೇಲೆ ಇವತ್ತು ಗುರುವಾರ ದಿವಸ ನಾನು ಬುಧವಾರನೇ ವಿಗ್ರಹ ಎಲ್ಲ ತೊಳೆದಿಟ್ಟಿದ್ದೆ. ಗುರುವಾರ ಪೂಜೆ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ ನಂದು ಗುರುವಾರ ಉಪವಾಸ ಒಂದು ಇಟ್ಕೊಂಡಿದ್ದೀನಿ. ಅಂದರೆ ನಾವು ಅಂದ್ಕೊಂಡು ಮಾಡ್ಕೋಬಹುದು. ಅಂದರೆ ವ್ರತನ 9 ವಾರ ಉಪವಾಸ ಮಾಡ್ತೀನಿ, 5 ವಾರ ಉಪವಾಸ ಮಾಡ್ತೀನಿ ಅಂತ ಗುರುರಾಯರಿಗೆ ನಾವು ಹರಿಸ್ಕೊಂಡು ಕೇಳಿಕೊಂಡು ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡು ವ್ರತ ಮಾಡಿದ್ರೂ ತುಂಬ ಒಳ್ಳೆಯದು. ಅಂದರೆ ಉಪವಾಸ ಇದ್ದಾಗ ಅನ್ನ ಸಾರು, ತರಕಾರಿ, ಈರುಳ್ಳಿ, ಬೆಳ್ಳುಳ್ಳಿ ಹೊರಗಡೆ ತಿನ್ನೋದು ಅದೆಲ್ಲ ಮಾಡಬಾರ್ದು. ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಅದು ಅಲ್ದಲೇ ತುಂಬ ಉಪ್ಪು, ಖಾರ, ಹುಳಿ, ಮಸಾಲೆ ಎಲ್ಲ ಜಾಸ್ತಿ ತಿನ್ನಬಾರ್ದು ಅಂತ, ಸಾತ್ವಿಕ ಭೋಜನ ಇರಬೇಕು ಅನ್ನೋದು ನಾನು ಮಾತ್ರ ಪಾಲಿಸೋದು ಅಂತ ಹೇಳ್ತೀನಿ. ಬೇರೆಯವರೆಲ್ಲ ಹೇಗೆ ಅಂತ, ಯಾವ ಥರ ಅವರು ಊಟ ತಿಂಡಿ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಸಾತ್ವಿಕವಾದ ಭೋಜನ ಉಪವಾಸದ ವ್ರತದಲ್ಲಿ ಅಂದಾಗ ಇದೇ ಥರ ಬರುತ್ತೆ. ಅಂದರೆ ಎಣ್ಣೆ, ಉಪ್ಪು, ಖಾರ, ಮಸಾಲೆ ಎಲ್ಲ ನಿಷಿದ್ಧ, ಜಾಸ್ತಿ ಇರಬಾರ್ದು. ಈರುಳ್ಳಿ, ಬೆಳ್ಳುಳ್ಳಿ ಅಂತ ನಿಷಿದ್ಧ ಅಂತಲೇ ಹೇಳ್ತೀನಿ. ಇದು ಸಿಂಪಲ್ಲಾಗಿ ಒಂದು ದೇವ್ರು ತೊಳೆದಿಟ್ಟಿರೋ ಒಂದು ವಿಗ್ರಹ ಪೂಜೆನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದ್ರ ಜೊತೆಗೇ ತುಳಸಿ ವಿವಾಹ ಕೂಡ, ನಾನು ಒಂದು ತುಳಸಿ ಲಗ್ನ, ತುಳಸಿ ವಿವಾಹ ಕೂಡ ಮಾಡಿರೋದನ್ನು ಇದರಲ್ಲಿ ಈ ವ್ಲಾಗ್ನೇ ಕೂಡ ನಾನು ಆ್ಯಡ್ ಮಾಡಿದ್ದೀನಿ, ಕ್ಲಿಪ್ಪಿಂಗ್ಸ್ ಎಲ್ಲನೂ. ದಯವಿಟ್ಟು ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಹೇಳ್ತೀನಿ. ಭಗವಂತ ಎಲ್ಲರೂ ಯಾರು ಧರ್ಮೋ ರಕ್ಷತಿ ರಕ್ಷಿತಃ, ಯಾರು ಧರ್ಮ, ನ್ಯಾಯ, ನೀತಿ ಅಂತ ಒಂದು ಒಳ್ಳೆ ಟ್ರ್ಯಾಕಲ್ಲಿ, ಒಳ್ಳೆ ದೈವ ಮಾರ್ಗದಲ್ಲಿ ಇದ್ದಾರೋ ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ನಮ್ಮ ದೇಶಕ್ಕೆ ಸುಭದ್ರತೆ ಕೊಡಲಿ, ಸುಭೀಕ್ಷವಾಗಿರಬೇಕು ನಮ್ಮ ದೇಶ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲ ಮಕ್ಕಳಿಗೂ ವಿದ್ಯಾ ಬುದ್ಧಿ ಕೊಡಲಿ ದೇವರು, ಹೊಟ್ಟೆಗೆ ಅವ್ರಿಗೆ ಊಟ ಎಲ್ಲ ಕೊಡಲಿ ಮಕ್ಕಳಿಗೆ, ಯಾವ ಮಕ್ಕಳಿಗೂ ಕಷ್ಟ ಅನ್ನೋದಿರಬಾರ್ದು ಅಂತ. ಆಮೇಲೆ ಧೂಪ ಇವಾಗ ನೋಡಿ, ಇದು ತುಳಸಿ ವಿವಾಹದ ಕೂಡ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ನಾನು ಒಂದು ತುಳಸಿ ವಿವಾಹ ಮಾಡಿದೆ. ತುಳಸಿ ವಿವಾಹದ ದಿವಸ ನನಗೆ ಅವತ್ತು ಮಾಡೋಕ್ಕಾಗಿರಲಿಲ್ಲ ಏನೋ ಕಾರಣಾಂತರಗಳಿಂದ. ಅದಕ್ಕೆ ನಾನು ಗುರು ಪುಷ್ಯಾಮೃತ ಯೋಗ ಇದೆಯಲ್ಲ, ಗುರುವಾರ ತುಂಬ ಒಳ್ಳೆಯ ದಿವಸ, ಶುಭ ದಿವಸ, ಮತ್ತು ನಂದು ಉಪವಾಸ ಎಲ್ಲ ಇರುತ್ತೆ. ಸಿಂಪಲ್ಲಾಗಿ ಒಂದು ಪ್ರಸಾದ ಮಾಡಿಡೋಣ ಅಂತ ಈರುಳ್ಳಿ ಹಾಕ್ತಲೇ ರುಚಿಯಾಗಿರೋ ಅವಲಕ್ಕಿ ಮತ್ತು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಸಪಾದ ಭಕ್ಷ್ಯ ಕೂಡ ನಾನು ಮಾಡಿ, ಅಂದರೆ ತುಳಸಿ ಮಾತಾಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ ಇಟ್ಟಿದ್ದೀನಿ. ಇವಾಗ ರಂಗೋಲಿನೂ ಇಷ್ಟೇ ಸಿಂಪಲ್ಲಾಗಿ ಹಾಕಿದ್ದೀನಿ. ನಮ್ಮ ಮನೆಯಲ್ಲಿ ಈಶಾನಿ ಇದೆಯಲ್ವ, ನಾಯಿ ಮರಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಸಿಂಪಲ್ಲಾಗಿಯೇ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಸಿಂಪಲ್ಲಾಗಿ ರಂಗೋಲಿ ಹಾಕಿ, ಮತ್ತು ಸೀರಿಯಲ್ ಲೈಟ್ಸು, ಆಮೇಲೆ ದೀಪದ ಕಂಬ, ಬೆಳ್ಳಿ ಕಂಬ ಇಟ್ಟಿದ್ದೀನಿ. ಮಣ್ಣಿನ ದೀಪಗಳನ್ನ ಒಳಗಡೆ ಇಟ್ಟಿದ್ದೆ, ಇವಾಗ ಹೊರಗಡೆ ತಗೊಂಡು ಹೋಗಿ ಅಲ್ಲಿಟ್ಟಿದ್ದೀನಿ. ನೋಡಿ, ಅದು ಕಳಶದ ದೀಪ, ಒಂದು 7 ದೀಪ ಇದೆ, ಇನ್ನೊಂದು 5 ದೀಪ ಇದೆ. ಮಧ್ಯದಲ್ಲಿ ಕಳಶ ಬರುತ್ತೆ, ಸುತ್ತಲೂ ಚಿಕ್ಕ ಚಿಕ್ಕ ದೀಪಗಳು ಬರುತ್ತೆ. ತುಪ್ಪದ ಬತ್ತಿ ಇಲ್ಲ ಸಣ್ಣ ಸಣ್ಣ ಬತ್ತಿಗಳ್ನ ಹಾಕಿ ನಾವು ಹಚ್ಚಿಟ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಆ ಕಳಶದ ಮಣ್ಣಿನ ದೀಪ. ಸೊ ಹೀಗೆ ನಾನು ಇವತ್ತು ಸಿಂಪಲ್ಲಾಗಿ ಗುರುವಾರ ದಿವಸ ಪೂಜೆ ಮಾಡಿದೆ ಅಂತ ಹೇಳಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ. ಇಷ್ಟೇ ಅಚ್ಚಲ್ಲಿ ನಾನು ರಂಗೋಲಿ ನನಗೆ ಹೇಗೆ ಅನುಕೂಲ ಆಗುತ್ತೆ ಮತ್ತು ನನಗೆ ಹೇಗೆ ಸುಲಭ ಆಗುತ್ತೆ ಅದೇ ಥರ ನಾನು ಪೂಜೆ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ. ಇವತ್ತು ತುಳಸಿ ಮಾತಾ ಪೂಜೆ ಮಾಡ್ತಾ ಇದ್ದೀನಿ. ಪ್ರಸೀದ ತುಳಸಿ ದೇವಿ, ಪ್ರಸೀದ ಹರಿವಲ್ಲಭೆ, ಕ್ಷೀರೋದ ಮತನೋದ್ಭೂತೆ ತುಳಸಿ ತ್ವಾಂ ನಮಮ್ಯಾಮಹಂ ಅಂತ ಹೇಳ್ತಾ
ಇವತ್ತು ನಾನು ಸಿಂಪಲ್ಲಾಗಿ, ತುಂಬ ಸಿಂಪಲ್ಲಾಗಿ ನಾನು ಒಂದು ತುಳಸಿ ಮಾತಾ ಪೂಜೆನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಪ್ಲೀಸ್ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ನಾನು ನಿಮ್ಮೆಲ್ಲರನ್ನು ಕೇಳ್ತಾ ಇದ್ದೀನಿ. ಇವಾಗ ಬರೀ ನಾನು ತುಳಸಿ ಗಿಡ ಮತ್ತು ಶ್ರೀಕೃಷ್ಣನ ಒಂದು ವಿಗ್ರಹನ ಇಟ್ಟಿದ್ದೀನಿ. ಇವಾಗ ಬೇಗ ಬೇಗ ನಾನು ದೀಪಗಳನ್ನ ಜೋಡಿಸ್ಬೇಕು. ನೈವೇದ್ಯ ಆಗಿದೆ. ನೈವೇದ್ಯಕ್ಕೆ ನಾನು ಸತ್ಯನಾರಾಯಣ ಪ್ರಸಾದ ಸಪಾದ ಭಕ್ಷ್ಯ ಮಾಡಿದ್ದೀನಿ. ಅಂದರೆ ಕೇಸರಿ ಬಾತ್ ಅಲ್ಲ, ಅದು ಸಪಾದ ಭಕ್ಷ್ಯ, ಬಾಳೆಹಣ್ಣು, ಹಾಲು, ಸಕ್ಕರೆ, ತುಪ್ಪ ಹಾಕಿ ಮಾಡೋದಂಥದ್ದು. ಅದ್ರ ಜೊತೆಗೆ ಈರುಳ್ಳಿ ಹಾಕಿದರೆ ನಾನು ರುಚಿಯಾಗಿರುವಂಥ ತುಂಬ 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 ಟೇಸ್ಟಿಯಾಗಿರುವಂಥ ಅವಲಕ್ಕಿ ಕೂಡ ಮಾಡಿದ್ದೀನಿ. ಅದನ್ನೆಲ್ಲ ರೆಸಿಪಿಗಳನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಖಂಡಿತವಾಗ್ಲೂ. ಇದಾದಮೇಲೆ ರೆಸಿಪಿ ಕೂಡ ಇರುತ್ತೆ. ನೀವು ವಾಚ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಪೂಜೆ ಹೇಗೆ ಮಾಡಿದ್ದೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬೇಗ ಬೇಗ ನಾನು ಇವಾಗ ಹೂವು ಅಲಂಕಾರ, ದೀಪಗಳ ಅಲಂಕಾರ ಮತ್ತು ನೈವೇದ್ಯ ಎಲ್ಲ ಇಡಬೇಕು. ಇವಾಗ ಆಲ್ರೆಡಿ ಇವತ್ತು ಗುರುವಾರ, ಪುಷ್ಯಾಮೃತ ಯೋಗ ಇದೆ, ತುಂಬ ಶುಭ ದಿನ ಅಂತ ಕೂಡ ಹೇಳ್ತಾರೆ. ಹಾಗಾಗಿನೇ ಇವತ್ತು ನಾನು ಪ್ರಸೀದ ತುಳಸಿ ದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದ ಮೊದಲೋದ್ಭೂತೆ ತುಳಸಿ ತ್ವಾಂ ನಮಮ್ಯಾಹಂ, ಆ ಮಹಾತಾಯಿ ಪೂಜೆ ಮಾಡ್ತಾ ಇದ್ದೀನಿ. ಟೈಮು ಇವಾಗ ಸರಿಯಾಗಿ 6:30 ಆಗಿದೆ. ಸೊ ಎಲ್ಲ ಜೋಡಿಸಿಡೋ ಅಷ್ಟೊತ್ತಿಗೆ ಒಂದು 7 o'clock, 6:45, 7 o'clock ಆಗುತ್ತೆ. ನಾನು ನಿಮ್ಮ ಜೊತೆ ಮತ್ತೆ ಆಮೇಲೆ ಸಿಗ್ತೀನಿ. ಒಂದೇ ಸಾರಿ ಪೂಜೆ, ನೈವೇದ್ಯ, ದೀಪ ಎಲ್ಲನೂ ನೀವು ನೋಡಿರಂತೆ. ನಿಮ್ಗೆ ಹೇಗೆ ಅನ್ನಿಸ್ತು ಮತ್ತು ಒಳ್ಳೆ ಕಮೆಂಟ್ಗಳನ್ನ, ಗುಡ್ ಕಮೆಂಟ್ನ ಪೋಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ತುಂಬ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ನನ್ನ ಒಂದು ಏನೋ ಔಟ್ಫಿಟ್ ಇದೆ, ನನ್ನ ಅಟೈರ್ ಏನಿದೆ, ಸಿಂಪಲ್ಲಾಗಿ ಒಂದು ಕುರ್ತಾ. ಇದು ದುಪ್ಪಟ್ಟ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಇಂಗ್ಲೀಷ್ ಕಲರ್ ಅಂತಾರೋ ಏನು ಗೊತ್ತಿಲ್ಲ, ಬಟ್ ನನಗೆ ತುಂಬ ಈ ನಡುವೆ ನನಗೆ ತುಂಬ ಲೈಟ್ ಕಲರ್ಸ್ ಇಷ್ಟ ಆಗುತ್ತೆ. ಹೊಸದಾಗಿ ನೋಡಿ, ಈ ಕುರ್ತಿ ಬಂದು ನಾನೇ ಸ್ಟಿಚ್ ಮಾಡ್ಕೊಂಡಿರುವಂಥ ಕುರ್ತಿ. ಸೊ ನನಗೆ ತುಂಬ ಇಷ್ಟ ಆಯಿತು ಈ ಕುರ್ತಿ. ನಾನು ಸ್ಟಿಚ್ ಮಾಡ್ಕೊಂಡಿರೋದಕ್ಕೆ ತುಂಬ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ನನಗೆ ತುಂಬ ಟೈಟ್ ಫಿಟ್ಟಿಂಗ್ ಇಷ್ಟ ಆಗಲ್ಲ, ಬಾಡಿ ಫಿಟ್ಟಿಂಗ್ ಇಷ್ಟ ಆಗಲ್ಲ. ಸ್ವಲ್ಪ ನಾನು ಉಸಿರಾಡೋ ಥರ ಇರಬೇಕು, ಆ ಥರ ನನಗೆ ಸ್ವಲ್ಪ ನನಗೆ ಲೂಸ್ ಆಗಿರೋ ಒಂದು ಕುರ್ತಿಗಳು, ಡ್ರೆಸ್ಗಳು ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಟಿ ಶರ್ಟ್ಗಳಾದರೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ, ಸೊ ಲೂಸ್ ಅನಿಸುತ್ತೆ, ಬ್ರೀದೇಬಲ್ ಇದು ಎಲ್ಲ ಇರುತ್ತೆ. ಇದೂ ಅಂದರೆ ರೇಯಾನ್ ಕಾಟನ್ ಮಿಕ್ಸ್ ಇರೋ ಒಂದು ಮೆಟೀರಿಯಲ್ ಇದೆ. ಸೊ ಇದ್ರ ಜೊತೆಗೆ ನಾನು ಸೆಮಿ ಪಟಿಯಾಲ, ಸೆಮಿ ಪಂಜಾಬಿ ಪ್ಯಾಂಟ್ ಏನು ಬರುತ್ತಲ್ವ, ಲೂಸ್ ಆಗಿರೋದು, ಫ್ರಿಲ್ಸ್ ಎಲ್ಲ ಬರುತ್ತೆ, ಅದನ್ನೇ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಇದು ನಾನು ಸ್ಟಿಚ್ ಮಾಡ್ಕೊಂಡಿರುವಂಥ ಒಂದು ಬ್ಯೂಟಿಫುಲ್ ಆಗಿರೋ ಕುರ್ತಿ ಅಂತ ಕೂಡ ನಾನು ನಿಮ್ಮ ಜೊತೆ ನನಗೆ ಶೇರ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಇಷ್ಟೇ ಒಂದು ಸಿಂಪಲ್ ಆಗಿರೋ ಕುರ್ತಿ. ಸೊ ಬನ್ನಿ, ಇವಾಗ ಪೂಜೆ ಕೂಡ ನಾನು ಬೇಗ ಶೇರ್ ಮಾಡಿಬಿಡ್ತೀನಿ. ಟೈಮ್ ಆಗ್ತಾ ಇದೆ ಆಲ್ರೆಡಿ. ನಾನು ಇವಾಗ ಫ್ರಂಟ್ ಕ್ಯಾಮ್ರಾ ಮೊಬೈಲ್ದು ಆನ್ ಮಾಡಿದ್ದೀನಿ. ಸೆಲ್ಫಿ ಸ್ಟಿಕ್ನ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿರೋದ್ರಿಂದ ನಿಮಗೆ ಎಡಗಡೆ ಕೈ ಬಲಗೈ ಥರ ಕಾಣಿಸುತ್ತೆ, ಬಲಗೈ ಎಡಗೈ ಥರ ಕಾಣಿಸುತ್ತೆ. ನಾನು ಬಲಗಡೆ ಸೈಡ್ನೇ ನಿಂತ್ಕೊಂಡು ನಾನು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ನೀವು ಸೀವಿಂಗ್ ಮಷಿನ್ ನೋಡಿದ್ರೆ ನಿಮಗೆ ಮೋಸ್ಟ್ಲಿ ಗೊತ್ತಾಗ್ತಾ ಇರುತ್ತೆ. ಸೊ ಯಾರಾದರೂ ತಪ್ಪು ತಿಳ್ಕೊಳ್ಬೇಡ್ರಿ, ಇವಳೇನಪ್ಪ ಎಡಗೈಲಿ ಪೂಜೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ನಾನು ಬಲಗೈಯಿಂದಾನೇ ಪೂಜೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ, ಪ್ರತಿಯೊಬ್ರಿಗೂ ಒಂದು ಜ್ಞಾನ ಅನ್ನೋದಿರುತ್ತೆ, ಪೂಜೆನ ಬಲಗೈನಲ್ಲೇ ಮಾಡಬೇಕು ಅನ್ನೋದು. ಅದರಲ್ಲೂ ನಾನು ತುಂಬ ಕಟ್ಟುನಿಟ್ಟು ಸಂಪ್ರದಾಯ, ನಾನು ತುಂಬ ಶಾಸ್ತ್ರಗಳನ್ನ ಪಾಲಿಸ್ತೀನಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಲೇ ನಾನು ಉಪವಾಸ ವ್ರತ ಮಾಡಿ ಪೂಜೆ ಮಾಡ್ತಾ ಇರೋಳು. ಎಡಗೈಯಲ್ಲಿ ಯಾರು ಪೂಜೆ ಮಾಡ್ತಾರೆ ಹೇಳಿ ಅಲ್ವಾ? ಅದಕ್ಕೇ ದಯವಿಟ್ಟು ಯಾರು ಬೈಕೊಳ್ಬೇಡಿ. ಯಾಕೆಂದರೆ ನಮಗೆ ಸಂಪೂರ್ಣವಾಗಿ ಒಂದು ವಿಷಯ ಗೊತ್ತಿದ್ದರೆ, ಅದ್ರ ಹಿಂದೆ ಏನಿದೆ, ಯಾಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ದರೆ ಮಾತ್ರ ನಾವು ಯಾರಿಗಾದರೂ ಬ್ಲೇಮ್ ಮಾಡ್ಬೋದು. ಇದು ನಾನು ಬಲಗಡೆಯಿಂದ ಎಡಗಡೆ ನಾನು ಆ್ಯಂಟಿ ಕ್ಲಾಕ್ ವೈಸ್ ಅಲ್ಲ, ಕ್ಲಾಕ್ ವೈಸ್ ನಾನು ತಿರುಗಿಸ್ತಾ ಇದ್ದೀನಿ. ಅದು ಆ್ಯಂಟಿ ಕ್ಲಾಕ್ ವೈಸ್ ಥರ ಕಾಣಿಸ್ತಾ ಇದೆ. ಅಂದರೆ ನಾವು ಯಾವಾಗಲೂ ಹೇಗೆ ಬಲಗಡೆಯಿಂದ ರೌಂಡ್ ಹೊಡಿತೀವಲ್ವ, ಇದು ಉಲ್ಟಾ ಬರ್ತಾ ಇದೆ. ಅದು ಫ್ರಂಟ್ ಕ್ಯಾಮ್ರಾ ಆನ್ ಆಗಿರೋದ್ರಿಂದ ಹಾಗೆ ಕಾಣಿಸ್ತಿದೆ. ಯಾರೂ ಬೈಕೊಳ್ಬೇಡಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಾವು ಸೊಸೈಟಿನಲ್ಲಿದ್ದಾಗ ಕುಟುಂಬ ಅನ್ನೋದು ಒಂದು ಗಂಡ, ಹೆಂಡತಿ, ಮಕ್ಕಳು, ತವ್ರ ಮನೆ, ಬಂಧು ಬಳಗ ಮತ್ತು ಫ್ರೆಂಡ್ಸು, ರಿಲೇಟಿವ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಲ್ದಲೇ ನಮ್ಗೆ ಎಷ್ಟೇ ವಯಸ್ಸಾದ್ರೂ ನಾವು 40 ವಯಸ್ಸಾಗಲಿ, 60 ವಯಸ್ಸಾಗಲಿ, 50 ಆಗಲಿ, 60 ಆಗಲಿ ಕಲಿತಾ ಇರಬೇಕು. ಏನಾದರೂ ಹೊಸದಾಗಿ ಕಲಿಯೋದಕ್ಕೆ
ನಮ್ಮ ಸಮಯನ ಇದನ್ನು ಮಾಡಬೇಕು, ಅದಕ್ಕೆ ಸ್ಪೆಂಡ್ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ. ಆಮೇಲೆ ನಮ್ಗೆ ಎಷ್ಟು ತಿಳಿಯುತ್ತೋ ಅಷ್ಟು ಪೂಜೆ ಪುನಸ್ಕಾರ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಆಚಾರ ವಿಚಾರ ಸಂಪ್ರದಾಯನ ಹೇಳ್ಕೊಡೋದು ತಂದೆ ತಾಯಿ ಆಗಿರೋರ ಕರ್ತವ್ಯ. ತಂದೆ ತಾಯಿ ಆಗಿರೋರು ಬರೀ ಒಂದು ಮಕ್ಕಳನ್ನ ಹೆತ್ತರೆ ಸಾಕಾಗಲ್ಲ, ಒಳ್ಳೆ ವಿದ್ಯೆ ಕೊಡಬೇಕು, ಒಳ್ಳೆ ಅವರಿಗೆ ಸಂಪ್ರದಾಯ ಹೇಳ್ಕೊಡ್ಬೇಕು. ದುಡ್ಡಿದೆ ಅಂತ ಅಂದರೆ ತುಂಬ ಶ್ರೀಮಂತಿಕೆ ಇದ್ದಾಗ್ಲೂ ಕೂಡ ತುಂಬ ಡೌನ್ ಟು ಅರ್ತ್ ಇರಬೇಕಾಗತ್ತೆ. ಇವಾಗ ತಾನೇ ನೋಡಿದ್ದೀವಲ್ವ, ರತನ್ ಟಾಟಾ ಮತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಮತ್ತು ಸುಧಾಮೂರ್ತಿ ಅವರು, ಅವರೆಲ್ಲ ಎಷ್ಟು ಡೌನ್ ಟು ಅರ್ತ್ ಆಗಿದ್ದಾರೆ, ಹೇಗಿದ್ದಾರೆ ಅಂತ. ಸೊ ಫಸ್ಟು ಈ ಒಂದು ಇವಾಗಿನ ಜನ್ರೇಷನ್ ಮಕ್ಕಳು, ಅದು ನನ್ನ ಮಕ್ಕಳನ್ನು ಕೂಡ ನಾನು ಸೇರಿಸ್ಕೊಂಡೇ ಹೇಳ್ತೀನಿ, ಯಾರು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನನ್ನ ಮಕ್ಕಳೂ ಇದರಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ, ಅವ್ರನ್ನು ಕೂಡ ನಾನು ಒಂದೇ ಹೇಳೋದು, ಎಷ್ಟೇ ನಾವು ಶ್ರೀಮಂತರಾಗಿದ್ರೂ ನಾವು ಒಂದು ಬಡತನದಲ್ಲಿ ಒಂದು ಮಿಡ್ಲ್ ಕ್ಲಾಸ್ ಇರೋದು ಮಕ್ಕಳು ಏನಿರ್ತಾರೆ ಅವ್ರನ್ನ ನೋಡಿ ನಾವು ತಿಳ್ಕೊಳ್ಳೋದು, ಕಲ್ತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದುಡ್ಡಿದೆ ಅಂತ ನೀರು ಥರ ದುಡ್ಡನ್ನ ಖರ್ಚು ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಅದು ತುಂಬಾ ಜಿಪುಣತನೂ ಇರಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತುಳಸಿ ಮಾತಾ ಪೂಜೆಗೆ ಈರುಳ್ಳಿ ಹಾಕ್ದಲೇ ಅವಲಕ್ಕಿ ಮಾಡಿದ್ದೀನಿ, ತೋಯಿಸಿರೋ ಅವಲಕ್ಕಿ ಮಾಡಿದ್ದೀನಿ, ತೊಳೆದು ಮಾಡಿರೋ ಅವಲಕ್ಕಿ. ಅದ್ರ ಜೊತೆಗೆ ಸಪಾದ ಭಕ್ಷ್ಯ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡಿ ಇಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಸೊ ನನ್ನ ತಂದೆ ನನಗೆ ತುಂಬ ಇಷ್ಟ ಅಂದರೆ, ನನ್ನ ತಂದೆ ಅಂದರೆ ನನಗೆ ತುಂಬ ಪ್ರಾಣ. ನನ್ನ ತಂದೆಯವರು ಏನೇ ಒಂದು ಇವತ್ತು ಹೇಳ್ಕೊಟ್ಟಿದ್ದಾರೆ, ಕಲಿಸ್ಕೊಟ್ಟಿದ್ದಾರೆ, ನಾನು ಏನೇ ತಿಳ್ಕೊಂಡಿದ್ದೀನಿ ಅಂದರೆ ಅದು ನಮ್ಮ ತಂದೆಯಿಂದಾನೇ. ನಾನು ಇವತ್ತು ಇಷ್ಟು ಧೈರ್ಯವಾಗಿ ಜೀವನ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ತಂದೆಗೋಸ್ಕರನೇ. ಅವ್ರು ಯಾವಾಗಲೂ ನಮ್ಮ ತಂದೆ ಹೇಳೋರು, ನಮ್ಮ ಅಪ್ಪಾಜಿ ಹೇಳೋರು, ಹೇಡಿಗಳ ಥರ ಯಾವತ್ತೂ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಜೀವನದಲ್ಲಿ. ಅದು ಗಂಡಸರೇ ಆಗಲಿ ಹೆಂಗಸರೇ ಆಗಲಿ, ಏನೇ ಒಂದು ಕಷ್ಟದ ಪರಿಸ್ಥಿತಿ ಬಂದರೂ ಅದನ್ನು ಎದುರಿಸೋಕ್ಕಾಗ್ದಲೇ ಹೇಡಿಗಳ ಥರ ಸೂಸೈಡ್ ಮಾಡ್ಕೊಳ್ಬಾರ್ದು, ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅಂತೆಲ್ಲ ಹೇಳ್ತಾ ಇದ್ರು. ಆ ಒಂದು ಚಿಕ್ಕ ವಯಸ್ಸಿಂದ ಆ ಮಾತುಗಳನ್ನ ಕೇಳಿ ನಾನು ಧೈರ್ಯವಾಗಿರಬೇಕು ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ, ಕಲ್ತ್ಕೊಂಡಿದ್ದೀನಿ. ಆದಷ್ಟು ಎಷ್ಟು ಸಾಧ್ಯನೋ ನಮ್ಮ ಮಕ್ಕಳಿಗೆ ಅಷ್ಟು ನಾನು ಒಳ್ಳೆಯದನ್ನು ಕೂಡ ನಾನು ಕಲಿಸ್ಕೊಟ್ಟಿದ್ದೀನಿ, ಹೇಳ್ಕೊಟ್ಟಿದ್ದೀನಿ. ಸೊ ಯಾರು ಎಷ್ಟು ಪಾಲಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ನನ್ನ ತಂದೆ ಅಂದರೆ ನನಗೆ ತುಂಬ ಪ್ರಾಣ. ನನ್ನ ಕೊನೆಯ ಉಸಿರಿರೋವರೆಗೂ ಅವ್ರು ಹೇಳಿರೋ ಥರನೇ ನಾನು ಬದುಕಬೇಕು, ಬಾಳಬೇಕು. ನಾನು ನನ್ನ ಟೈಮ್ನ ಒಂದು ಹೊಸದಾಗಿ ಏನಾದರೂ ಕಲಿಯೋದಕ್ಕೆ, ಹೊಸದಾಗಿ ಏನಾದರೂ ತಿಳ್ಕೊಳ್ಳೋದಕ್ಕೆ, ಏನೇ ಒಂದು ಜ್ಞಾನ ಯಾವ ಥರ ನಮ್ಮ ನಾಲೆಜ್ನ ಬೆಳೆಸ್ಕೊಳ್ಬೇಕು, ಓದೋದ್ರಿಂದನೋ ಒಂದು ಕಲಿಯೋದ್ರ ಏನೋ ಒಂದರಲ್ಲಿ ಒಂದು ಬ್ಯುಸಿ ಆಗಿರಬೇಕು. ಇಷ್ಟು ವರ್ಷವೂ ಜಾಬ್ ಕೂಡ ಮಾಡಿದೆ. ನನಗೆ ಯಾವತ್ತೂ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ನಾನು ಬೆಂಗಳೂರಿಗೆ ಬಂದು ಒಂದು ದಿವಸ ನಾನು ಜಾಬ್ಗೆ ಹೋಗ್ತೀನಿ ಅಂತ ಮನಸ್ಸಲ್ಲೂ ನನಗೆ ಗೊತ್ತಿರಲಿಲ್ಲ. ಅದೇನು ದೊಡ್ಡ ವಿಷಯ ಅಲ್ಲ, ಆದರೆ ನನಗೆ ತುಂಬ ಆ ಟೈಮಲ್ಲಿ ನಾನಿರುವ ಸಿಚುವೇಷನ್ನಲ್ಲಿ ತುಂಬ ದೊಡ್ಡ ವಿಷಯ ಅದಾಗಿತ್ತು. ಮನೆಯಿಂದ ಹೊರಗಡೆ ಬಂದು ಜಾಬ್ ಮಾಡೋದು. ದೀಪಗಳು ಹಚ್ಚಿದ್ದೀನಿ ನೋಡಿ, ಇದೇ ಕಳಿಸಿದ ದೀಪ ತುಂಬ ಜೋರಾಗಿ ಈ ಥರ ಉರಿತಾ ಇತ್ತಲ್ಲ, ಅದಕ್ಕೆ ನಾನು ಹೊರಗಡೆ ಇಟ್ಟೆ. ಸೊ ಇದು ತುಂಬ ಒಳ್ಳೆ ಪಾಸಿಟಿವಿಟಿ ಕೂಡ ಕೊಡುತ್ತೆ ಅಂತ ಹೇಳ್ತೀನಿ. ಈ ಥರ ಸಿಂಪಲ್ಲಾಗಿ ರಂಗೋಲಿ ಕೂಡ ಹಾಕಿದ್ದೀನಿ. ಸೊ ಹೀಗೆ ನನಗೆ ಅದೊಂದು ನಾನು ಅಷ್ಟು ನನಗೆ ಹೊರಗಡೆ ಪ್ರಪಂಚದ ಒಂದು ಎಕ್ಸ್ಪೀರಿಯೆನ್ಸು, ಹೊರಗಡೆ ಪ್ರಪಂಚ ಅಂದರೆ ಏನು, ನಾವು ಯಾವ ಥರ ಇರಬೇಕು, ಹೇಗಿರಬೇಕು, ಹೇಗೆ ಧೈರ್ಯವಾಗಿ ಎಲ್ಲನೂ ಎದುರಿಸ್ಬೇಕು ಅನ್ನೋದನ್ನು ಪ್ರತಿಯೊಂದು ಹೆಜ್ಜೆನಲ್ಲೂ ನಾನು ಪ್ರತಿಯೊಂದು ವಿಷಯದಲ್ಲೂ ಎಲ್ಲ ಒಂದು ಫೈನಾನ್ಷಿಯಲ್ ಕಂಡೀಷನ್ ಇರ್ಬೋದು, ನನ್ನ ಹೆಲ್ತ್ ಬಗ್ಗೆ ಇರ್ಬೋದು, ಸೊ ಜನಗಳು ಬೇರೆ ಬೇರೆ ಥರ ಜನಗಳ ಜೊತೆ ಯಾರ ಜೊತೆ ಹೇಗೆ ಇರಬೇಕು ಅನ್ನೋದಿರ್ಬೋದು, ಪ್ರತಿಯೊಂದೂ ನನಗೆ ತಿಳ್ಕೊಳ್ಳೋದಕ್ಕೆ, ಕಲ್ತ್ಕೊಳ್ಳೋದಕ್ಕೆ ಒಂದು ದಾರಿ ಆಯಿತು, ಒಂದು ಪಾಠನೂ ಅನ್ಬೋದು. ಸೊ ನಾನು ಚಿಕ್ಕವಳಿದ್ದಾಗ ಅಂದ್ಕೊಂಡಿದ್ದೆ ನಮ್ಮ ತಂದೆ ಥರ ಎಲ್ಲರೂ ತುಂಬ ಶ್ರೀರಾಮಚಂದ್ರನ್ ಥರ ಏಕಪತ್ನಿರ್ವತಸ್ಥ ತುಂಬ ಒಳ್ಳೆಯವರು ಇರ್ತಾರೆ ಅಂತ. ಆದರೆ ನಾನು ಈ ಒಂದು ಏಜಿಗೆ ಬಂದಮೇಲೆ ಗೊತ್ತಾಯಿತು ಎಷ್ಟೊಂದು ಕಲ್ಮಶ ಅನ್ನೋದು ಇರುತ್ತೆ ಅನ್ನೋದು ಕೂಡ ನನಗೆ ಗೊತ್ತಾಯಿತು. ಆಮೇಲೆ ಪ್ರತಿಯೊಬ್ಬರು ಆ ಥರ ಇರೋದಿಲ್ಲ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ ಅನ್ನೋದು ಕೂಡ ನಾನು ತಿಳ್ಕೊಂಡೆ ಅಂತ ಹೇಳ್ತೀನಿ. ಹೀಗೆ ಕೆಲವೊಂದು ಏನಂದರೆ ಅದೆಲ್ಲ ಅನ್ಎಕ್ಸ್ಪೆಕ್ಟೆಡ್, ಯಾರು ಏನು ಈ ಥರ ಆಗಬೇಕು ಹೀಗೆ ಆಗಬೇಕು ಅಂತ ಬಯಸಿ ಇಷ್ಟಪಟ್ಟು ಇರಲ್ಲ. ಅದು ಹೇಗೆ ನಮ್ಮ ಒಂದು ಹಣೆ ಬರದಲ್ಲಿ ಅಂತ ಹೇಳ್ತಾರಲ್ಲ, ಕೆಲವೊಂದು ತಪ್ಪಿಸ್ಬೋದು, ಕೆಲವೊಂದನ್ನು ನಾವು ತಪ್ಪಿಸೋಕ್ಕಾಗೋದೇ ಇಲ್ಲ, ಆಯಿತಾ.
ಹಾಗಾಗಿನೇ ನಮ್ಮ ಅನುಭವದಿಂದ ಕೆಲವೊಂದು ಕಹಿ ಘಟನೆಗಳು, ಸಿಹಿ ಘಟನೆಗಳು ಎಲ್ಲನೂ ಒಂದು ನಡ್ಕೊಂಡು ಬರುತ್ತೆ ಅಂತ ಹೇಳ್ತೀನಿ. ಏನೇ ಒಂದು ಕಷ್ಟದ ಪರಿಸ್ಥಿತಿಗಳು ಬಂದರೂ ಅದನ್ನು ಎದುರಿಸೋದಕ್ಕೆ ಧೈರ್ಯ ಅಂತೂ ಇರಲೇಬೇಕು. ಆಮೇಲೆ ಇನ್ನೊಂದೇನೆಂದರೆ ನನ್ನ ಕೈಯಿಂದ ಆಗೋದೇ ಇಲ್ಲ ಅಂದರೆ ಖಂಡಿತವಾಗ್ಲೂ ಆಗೋದೇ ಇಲ್ಲ. ಇಲ್ಲ ನಾನು ಪ್ರಯತ್ನ ಮಾಡ್ತೀನಿ, ಬರಿತೀವಿ, ಒಂದು ಸಾರಿ ಅಳಿಸ್ತೀವಿ, ತಪ್ಪಾಗುತ್ತೆ. ಏನೋ ಒಂದು ಸಾರಿ ಹೋಮ್ವರ್ಕ್ ಮಾಡಿರಲ್ಲ, ಸ್ಕೂಲಲ್ಲಿ ಮೇಷ್ಟ್ರು ಬೈತಾರೆ, ಟೀಚರ್ ಬೈತಾರೆ, ಮತ್ತು ನಾವು ಇನ್ನೊಂದು ದಿವಸ ಭಯ ಪಟ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ಹಾಗೆ ಒಂದು ಪ್ರಿನ್ಸಿಪಲ್ ಅಂತ ಇರಬೇಕು, ಡಿಸಿಪ್ಲಿನ್ ಅಂತ ಇರಬೇಕು. ಆವಾಗಲೇ ಪ್ರತಿಯೊಂದೂ ಒಂದು ಸಂಸಾರದಲ್ಲಿ ಒಂದು ಸರಿಯಾಗಿ ಇದು ಮಾಡ್ಕೊಂಡು ಹೋಗೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀನಿ. ಸೊ ಭಗವಂತ ನನಗೆ ಎಷ್ಟು ಕೊಟ್ಟಿದ್ದಾರೋ ನಾನು ಅಷ್ಟರಲ್ಲಿ ತುಂಬ ತುಂಬ ಖುಷಿಯಾಗಿ, ಸುಖವಾಗಿ, ನೆಮ್ಮದಿಯಾಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಾಯಿತು. ನಮ್ಮ ಯಜಮಾನ್ರು ಬರೋದಕ್ಕೆ ಇನ್ನೂ 3/4 ಗಂಟೆ, 45 ಮಿನಿಟ್ಸ್ ಆಗುತ್ತೆ. ಇವಾಗ 7 ಗಂಟೆ 10 ನಿಮಿಷ ಇದೆ. 7 ಗಂಟೆಗೆ 10 ನಿಮಿಷ ಇದೆ. ತುಳಸಿ ವಿವಾಹ ತುಂಬ ಚೆನ್ನಾಗಾಯಿತು ಅಂತ ಹೇಳ್ತೀನಿ. ಅವ್ರು ಬರೋವರೆಗೂ ವೆಯ್ಟ್ ಮಾಡ್ಕೊಂಡು ನೋಡಿದರೆ ನನಗೆ ಬೇರೆ ಕೆಲಸಗಳಿಗೇನು ನನಗೆ ಟೈಮ್ ಆಗಿಬಿಡುತ್ತೆ. ಇನ್ನೂ ನನ್ನದು ತುಂಬ ಕೆಲಸ ಇದೆ ಮನೇಲಿ. ಕಿಚನ್ ಕ್ಲೀನಿಂಗ್ ಮಾಡೋದಿದೆ. ಇವಾಗೆಲ್ಲ ಮತ್ತೆ ಸ್ವಲ್ಪ ಕ್ಲೀನಿಂಗ್ ಮಾಡಿ ಎಲ್ಲ ಎತ್ತಿಡೋ ಕೆಲಸನೂ ಇರುತ್ತಲ್ವ, ಹಾಗೇನೆ ಅದಕ್ಕೋಸ್ಕರ ಅವ್ರಿಗೆ ವೆಯ್ಟ್ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬೇಗ ಬೇಗ ಪೂಜೆ ಮಾಡಿದ್ದೀನಿ. ಅವರು ಟಯರ್ಡಾಗಿ ಬರ್ತಾರೆ. ಅವ್ರು ಬಂದರೆ ಮತ್ತೆ ಅವ್ರಿಗೆ ಊಟ ತಿಂಡಿದೆಲ್ಲನೂ ನಾನು ಬಡಿಸ್ಕೊಡೋದು, ಎತ್ತಿಡೋದು, ಕ್ಲೀನ್ ಮಾಡೋದು ಮಾಡಬೇಕು. ಬನ್ನಿ, ಇವಾಗ ತುಳಸಿ ವಿವಾಹ ಅಂತೂ ತುಂಬ ಚೆನ್ನಾಗಾಯಿತು. ನನಗೆ ತುಂಬ ಖುಷಿ ಆಯಿತು. ಇಷ್ಟ ಆದರೆ ಸಾಕು, ತುಂಬ ಮನಸ್ಸಿಗೆ ಆನಂದ ಇರುತ್ತೆ. ಇವತ್ತು ತುಳಸಿ ಒಂದು ವಿವಾಹ ಮಾಡಿರೋದಕ್ಕೆ ನನಗೆ ತುಂಬ ತುಂಬ ಖುಷಿಯಾಗಿದೆ ಅಂತ ಹೇಳ್ತೀನಿ. ನನಗೆ ಯಾವ ಥರ ಒಂದು ಇಷ್ಟ ಆಯಿತು, ಸಿಂಪಲ್ಲಾಗಿ ಮಾಡೋದು, ಮನಸ್ಸಿಗೆ ಖುಷಿ ಆನಂದ ಇರಬೇಕು, ಅದೇ ಥರ ನಾನು ಮಾಡಿದ್ದೀನಿ ಅಂತ ಹೇಳ್ತಾ, ಪ್ರಸೀದ ತುಳಸಿ ದೇವಿ ಪ್ರಸೀದ ಹರಿ ವಲ್ಲಭೆ ಕ್ಷೀರೋದ ಮದನೋದ್ಭೂತೆ ತುಳಸಿ ತ್ವಾಂ ನಮಾಮ್ಯಹಂ ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಃ ಯದಗ್ರ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವತ್ತಿನ ತುಳಸಿ ಪೂಜೆ ಆಯಿತು. ನಾನಿವಾಗ ನೈವೇದ್ಯ ಪ್ರಸಾದ ಅಂದರೆ ಈ ಪ್ರಸಾದ ಇವಾಗಲೇ ತೊಗೊಳಲ್ಲ ನಾನು. ಇವಾಗ ಮನೆ ಅಲ್ಲಿ ಕಿಚನಲ್ಲಿ ಮಾಡಿದ್ದೀನಿ. ಸಪಾದ ಭಕ್ಷ್ಯ ಇದೆ, ಸ್ವಲ್ಪ ಅವಲಕ್ಕಿ, ಈರುಳ್ಳಿ ಹಾಕದಲ್ಲೇ ಅವಲಕ್ಕಿ ಹೇಗೆ ಮಾಡಬೇಕು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಅವಲಕ್ಕಿನೂ ಸೂಪರ್ ಆಗಿದೆ. ಇವತ್ತು ಇಷ್ಟು ಸಿಂಪಲಾಗಿ ನಾನು ತುಳಸಿ ಒಂದು ವಿವಾಹ, ಮದುವೆ, ಶ್ರೀಕೃಷ್ಣ ಪರಮಾತ್ಮ ಆ ಮಹಾವಿಷ್ಣು ಜೊತೆ ಆಯಿತು ಅಂತ ಹೇಳೋದಕ್ಕೆ ತುಂಬ ಖುಷಿ ಇದೆ. ನಾನು ಇವಾಗ ಸ್ವಲ್ಪ ಏನಾದರೂ ತಿಂತೀನಿ. ಸ್ವಲ್ಪನೇ ಹೊಟ್ಟೆ ಹಸಿತಾ ಇದೆ. ಗುರುವಾರ ನಾನು ಉಪವಾಸ ಇತ್ತು. ನಾನು ಏನು ತಿಂದಿರಲಿಲ್ಲ. ಬೆಳಗ್ಗೆ ಬರೀ ಒಂದು ಬಾಳೆಹಣ್ಣು ತಿಂದಿದ್ದೆ ಅಷ್ಟೇ. ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ತಿಂದ್ಬಿಟ್ಟು ನಾನು ಕೆಲಸ ಮತ್ತೆ ನಾನು ಮಾಡಿಕೊಡ್ತೀನಿ. ಮತ್ತು ನಾಳೆ ನನ್ನ ಬೆಳಗ್ಗಿನ ರೂಟೀನ್ ಸ್ಟಾರ್ಟ್ ಆಗುತ್ತೆ. ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು.